ರಷ್ಯಾದಿಂದ ತೈಲ ಖರೀದಿ ವಿಚಾರದಲ್ಲಿ ಭಾರತದ ವಿರುದ್ಧ ಒಂದಲ್ಲ ಒಂದು ರೀತಿಯಲ್ಲಿ ಅಮೆರಿಕ ಬೆದರಿಕೆ ತಂತ್ರ ಅನುಸರಿಸ್ತಾ ಇದೆ. ಸುಂಕಾಸ್ತ್ರದ ನಡುವೆ ವ್ಯಾಪಾರ ಮಾತುಕತೆ ಆರಂಭಿಸಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತದ ಪರ ಒಲವಿನ ಮಾತುಗಳನ್ನಾಡಿದ ಟ್ರಂಪ್ ಇರಾನ್ನ ಚಬಹಾರ್ ಬಂದರು ನಿರ್ಬಂಧ ವಿನಾಯಿತಿ ರದ್ದುಗೊಳಿಸುವ ಮೂಲಕ ಭಾರತದ ಯೋಜನೆಗೆ ಅಡ್ಡಿಪಡಿಸಿದ್ದಾರೆ. ಇದೀಗ ಭಾರತೀಯರಿಗೆ ಮತ್ತೊಂದು ಹೊಡೆತ. ಹೆಚ್ಚು ನುರಿತರನ್ನ ಹೊಂದಿರುವ ವಿದೇಶಿ ಉದ್ಯೋಗಿಗಳಿಗೆ ವಾರ್ಷಿಕ $1,00,000 ವೀಸಾ ಶುಲ್ಕದ ಅಗತ್ಯವಿರುವ ಘೋಷಣೆಗೆ ಸಹಿ ಹಾಕಿದ್ದಾರೆ. ಅಲ್ಲದೆ ಕಾಂಗ್ರೆಸ್ನಿಂದ ವ್ಯಾಪಕ ಟೀಕೆಗಳ ನಡುವೆ ಶ್ರೀಮಂತ ವ್ಯಕ್ತಿಗಳಿಗೆ ಯುಎಸ್ ಪೌರತ್ವದ ಮಾರ್ಗವಾಗಿ $1 ಮಿಲಿಯನ್ ಮೌಲ್ಯದ ಗೋಲ್ಡ್ ಕಾರ್ಡ್ ವೀಸಾವನ್ನ ಹೊರತಂದಿದ್ದಾರೆ. ಇದು ಕೆಲವು ಕಾನೂನು ಸವಾಲುಗಳನ್ನು ಎದುರಿಸ್ತಾ ಇದೆ. ಇದು ಕಾನೂನಾಗಿ ಜಾರಿಗೆ ಬಂದ್ರೆ ವೀಸಾ ಬೆಲೆ ಗಗನಕ್ಕೇರಲಿದೆ. ಪ್ರತಿಭಾವಂತ ಕೆಲಸಗಾರರ ವೀಸಾ ಶುಲ್ಕ $215ಗೆ ಜಿಗಿಯಲಿದೆ. ಅನೇಕ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹೂಡಿಕೆದಾರರ ವೀಸಾಗಳ ಶುಲ್ಕ ವರ್ಷಕ್ಕೆ $10,000ನಿಂದ $20,000ವರೆಗೆ ಇರುತ್ತೆ. H-1B ವೀಸಾಗಳು ವಿದೇಶಿಯರನ್ನ ಉನ್ನತ ಕೌಶಲ್ಯದ ಉದ್ಯೋಗಿಗಳಿಗೆ ಅಮೆರಿಕಕ್ಕೆ ಕರೆತರಲು ಉದ್ದೇಶಿಸಿದೆ. ಅಮೆರಿಕ ಉದ್ಯೋಗಿಗಳಿಗೆ ಹೆಚ್ಚಿನ ಸಂಬಳ ಕೊಟ್ಟು ನೇಮಿಸುವುದು ಟೆಕ್ ಕಂಪನಿಗಳಿಗೆ ಕಷ್ಟ. ಹೀಗಾಗಿ ಕಡಿಮೆ ಸಂಬಳಕ್ಕೆ ನುರಿತ ಕೌಶಲ್ಯಪೂರ್ಣ ವಿದೇಶಿ ಉದ್ಯೋಗಿಗಳನ್ನ ಕರೆತಂದು ಕೆಲಸ ನಡೆದಿವೆ. ಅದಕ್ಕಾಗಿ H-1B ವೀಸಾ ಕ್ರಮ ಅಮೆರಿಕದಲ್ಲಿ ಜಾರಿಯಲ್ಲಿದೆ. ಈಗ ಈ ವೀಸಾ ಶುಲ್ಕದಲ್ಲಿ ಭಾರಿ ಏರಿಕೆ ಮಾಡಿರುವುದರಿಂದ ಇತರೆ ದೇಶಗಳಿಂದ ನುರಿತರನ್ನ ಕರೆತರಲು ಅರ್ಜಿ ಸಲ್ಲಿಸುವ ಕಂಪನಿಗಳು ವಾರ್ಷಿಕವಾಗಿ ಪ್ರತಿ ವೀಸಾಕ್ಕೆ $1,00,000 ಪಾವತಿಸಬೇಕಾಗುತ್ತೆ. ತಂತ್ರಜ್ಞಾನ ಉದ್ಯಮ ಈ ಕ್ರಮವನ್ನ ವಿರೋಧಿಸುವುದಿಲ್ಲ ಎಂದು ಟ್ರಂಪ್ ಹೇಳಿದ್ದಾರೆ. ಎಲ್ಲ ದೊಡ್ಡ ಕಂಪನಿಗಳಲ್ಲಿ ಇದು ಜಾರಿಯಾಗಲಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ಹೇಳಿದ್ದಾರೆ. ಅಮೆಜಾನ್, ಆಪಲ್, ಗೂಗಲ್, ಮೆಟಾ ಸೇರಿದಂತೆ ದೊಡ್ಡ ಟೆಕ್ ಕಂಪನಿಗಳ ಪ್ರತಿನಿಧಿಗಳು ಈ ಕುರಿತು ಇಲ್ಲಿಯವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಮೈಕ್ರೋಸಾಫ್ಟ್ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದೆ. ಒಟ್ಟಾರೆ ಅಮೆರಿಕದ ಈ ಕ್ರಮ ಭಾರತೀಯರ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಕೆಲಸದ ವೀಸಾಗಳ ಮೇಲೆ $1,00,000 ಶುಲ್ಕ ವಿಧಿಸುವ ಹೊಸ ಯೋಜನೆಗೆ ಸಹಿ ಹಾಕಿರೋ ಮಧ್ಯೆ ವಲಸೆ ಅಟಾರ್ನಿಗಳು ಮತ್ತು ಕಂಪನಿಗಳು H-1B ವೀಸಾ ಹೊಂದಿರುವವರು ಅಮೆರಿಕದಿಂದ ಹೊರ ಹೋಗದಂತೆ ಎಚ್ಚರಿಕೆ ನೀಡುತ್ತಿವೆ. ಉದ್ಯೋಗಿಗಳು ತಕ್ಷಣ ಅಮೆರಿಕಕ್ಕೆ ಮರಳಬೇಕು, ಇಲ್ಲದಿದ್ದರೆ ಅಮೆರಿಕಕ್ಕೆ ಹಿಂತಿರುಗಲು ಸಾಧ್ಯವಾಗದಿರಬಹುದು ಅನ್ನೋ ಎಚ್ಚರಿಕೆ ನೀಡಲಾಗಿದೆ. ಅಮೆರಿಕದಲ್ಲಿ H-1B ವೀಸಾ ಅಡಿಯಲ್ಲಿ ಕೆಲಸ ಮಾಡುವ ಭಾರತೀಯ ವೃತ್ತಿಪರರ ಮೇಲೆ ಪರಿಣಾಮ ಬೀರುವ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಡೊನಾಲ್ಡ್ ಟ್ರಂಪ್ ಘೋಷಣೆಗೆ ಸಹಿ ಹಾಕಿದ್ದಾರೆ. ಇದು ವಿಶೇಷ ಉದ್ಯೋಗದ ಅಡಿಯಲ್ಲಿ ಕೆಲಸ ಮಾಡುವ ವಲಸೆ ರಹಿತರು ತಮ್ಮ H-1B ಅರ್ಜಿಗಳೊಂದಿಗೆ ಅಥವಾ ಹೆಚ್ಚುವರಿಯಾಗಿ $1,00,000 ಹಣ ಪಾವತಿ ಮಾಡದ ಹೊರತು ಅಮೆರಿಕಕ್ಕೆ ಪ್ರವೇಶವನ್ನ ನಿರ್ಬಂಧಿಸುತ್ತೆ. ಈ ಘೋಷಣೆ ಸೆಪ್ಟೆಂಬರ್ 21ರ ಮಧ್ಯರಾತ್ರಿ 12:01 ಜಾರಿಗೆ ಬರಲಿದೆ. ಇಮಿಗ್ರೇಷನ್ ಅಟಾರ್ನಿಗಳು ಮತ್ತು ಕಂಪನಿಗಳು H-1B ವೀಸಾ ಹೊಂದಿರುವವರು ಅಥವಾ ಅವರ ಕುಟುಂಬ ಸದಸ್ಯರಿಗೆ ಕೆಲಸ ಅಥವಾ ರಜೆಯ ಮೇಲೆ ಪ್ರಸ್ತುತ ಅಮೆರಿಕದ ಹೊರಗೆ ಇರುವವರಿಗೆ ಎಚ್ಚರಿಕೆ ನೀಡುತ್ತಿದ್ದಾರೆ. ಸೆಪ್ಟೆಂಬರ್ 21ರಂದು ಘೋಷಣೆ ಪ್ರಾರಂಭವಾಗುವ ಮೊದಲು ಅಮೆರಿಕಕ್ಕೆ ಹಿಂತಿರುಗುವಂತೆ ಸೂಚಿಸಿದ್ದಾರೆ. ದೇಶದ ಹೊರಗಿನವರು ಮುಂದಿನ 24 ಗಂಟೆಗಳ ಒಳಗೆ ಹಿಂತಿರುಗುವಂತೆ, ಇಲ್ಲದಿದ್ದರೆ ಅಮೆರಿಕದ ಒಳಗೆ ಪ್ರವೇಶ ನಿರಾಕರಿಸಲ್ಪಡುವ ಅಪಾಯವನ್ನ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ವೈಯಕ್ತಿಕ ಕೆಲಸಗಳು, ವ್ಯಾಪಾರ ಅಥವಾ ರಜೆಯ ಮೇಲೆ ಅಮೆರಿಕದಿಂದ ಹೊರಗಿರುವ H-1B ವೀಸಾ ಹೊಂದಿರುವವರು ಸೆಪ್ಟೆಂಬರ್ 21ರ ಮಧ್ಯರಾತ್ರಿಯ ಮೊದಲು ಅಮೆರಿಕಕ್ಕೆ ಬಾರದಿದ್ರೆ ಸಿಕ್ಕಿ ಹಾಕಿಕೊಳ್ತಾರೆ. ಭಾರತದಿಂದ ನೇರ ವಿಮಾನವು ಸಕಾಲಕ್ಕೆ ತಲುಪಲು ಯಾವುದೇ ಮಾರ್ಗವಿಲ್ಲದ ಕಾರಣ ಭಾರತದಲ್ಲಿ ಇನ್ನು H-1B ವೀಸಾ ಹೊಂದಿರುವವರು ಸಂಕಷ್ಟದಲ್ಲಿ ಸಿಲುಕಿರಬಹುದು. ಭಾರತದಲ್ಲಿರುವ H-1B ವೀಸಾ ಹೊಂದಿರುವವರು ಸೆಪ್ಟೆಂಬರ್ 21, 2025ರ ಮಧ್ಯರಾತ್ರಿಯ ಮೊದಲು ಕ್ಯಾಲಿಫೋರ್ನಿಯಾಗೆ ತಲುಪಲು ಇನ್ನೂ ಒಂದು ಮಾರ್ಗವಿರಬಹುದು ಅಂತ ಮಾಹಿತಿ ಇದೆ. ಇನ್ನು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಮೈಕ್ರೋಸಾಫ್ಟ್ನ ಆಂತರಿಕ ಇಮೇಲ್ನ ಆಯ್ದ ಭಾಗಗಳನ್ನು ಪೋಸ್ಟ್ ಕೂಡ ಮಾಡಿದ್ದಾರೆ. H-1B ವೀಸಾ ಹೊಂದಿರುವ ತನ್ನ ಉದ್ಯೋಗಿಗಳು ಮತ್ತು ಅವರ ಅವಲಂಬಿತರು ಯುಎಸ್ ಹೊರಗೆ ಪ್ರಯಾಣಿಸುವುದನ್ನು ತಪ್ಪಿಸಿ ಸೆಪ್ಟೆಂಬರ್ 21ರ ಗಡುವಿನ ಮೊದಲು ತಕ್ಷಣ ಹಿಂತಿರುಗುವಂತೆ ಕೇಳಿಕೊಂಡಿದೆ. ತಂತ್ರಜ್ಞಾನ ದೈತ್ಯ ಕಂಪನಿಯು ತನ್ನ ಉದ್ಯೋಗಿಗಳಿಗೆ ಅಮೆರಿಕದಲ್ಲಿಯೇ ಇರುವಂತೆ ಹೇಳಿದೆ.